ಮುಂದಿನ ಪತ್ರದತ್ತ ಗಮನ ಹರಿಸೋಣ. ಮುಂದಿನ ಪತ್ರ ಕೂಡ ಬೆಂಗಳೂರಿನಿಂದ ಬಂದಿದೆ. ಉಮಾ ಅವರು ತಮ್ಮ ಮಕ್ಕಳ ಭವಿಷ್ಯ, ತಮ್ಮ ಮಗಳ ಒಂದು ಭವಿಷ್ಯದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ನಿಮ್ಮಿಂದ ಇಟ್ಕೊಂಡಿದ್ದಾರೆ. ಈ ನಡುವೆ ಯಾಕೋ ಇವರ ಒಂದು ಮಕ್ಕಳ ದಾಂಪತ್ಯ ಜೀವನ ಸರಿಯಾಗಿಲ್ಲ. ಮಗಳು ಅನು ಹಾಗೂ ಅವರ ಅಳಿಯ ಪ್ರಕಾಶ್ ಅವರ ಬಗ್ಗೆ ಇವರು ಕೇಳಬೇಕಾಗಿದೆ. ಉಮಾರ್ ಅವರು ಯಾರ್ದು ತಿಳಿಸ್ಕೊಡ್ಲಿ ಡೇಟ್ ಆಫ್ ಬರ್ತ್ ಗುರುಜಿ ಅವ್ರೆ? ಅನು ಅವ್ರದ್ದೇ ಕೊಡ್ಲಾ? 7/5/85 ಸಾಯಂಕಾಲ 5:53 ಬೆಂಗಳೂರಿನಲ್ಲಿ ಜನನ. ಮಾಟ ಮಂತ್ರದ ಒಂದು ದೃಷ್ಟಿ ಏನಾದ್ರೂ ಇವ್ರ ಮೇಲೆ ಬೀರಿದ್ಯಾ? ಇವರ ದಾಂಪತ್ಯದ ಮೇಲೆ, ದಾಂಪತ್ಯ ಜೀವನನೇ ಚೆನ್ನಾಗಿಲ್ಲ, ಮುಂದೆ ಹೇಗೆ ಇವರ ಒಂದು ಭವಿಷ್ಯ? ಇಬ್ಬರು ಮುದ್ದಾದಂತ ಗಂಡು ಮಕ್ಕಳಿದ್ದಾರೆ, ಏನ್ ಮಾಡ್ಬೇಕು ನನ್ನ ಮಗಳು ಅಂತ ಕೇಳ್ತಾ ಇದ್ದಾರೆ. ಉಮಾರ್ ಅವರೇ, ಈ ವಾಹಿನಿಯ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ತಾವು ಹೇಳಿದಿರಿ. ನಿಮ್ಮ ಮಗಳದು ಲಗ್ನದಲ್ಲಿ ಸೂರ್ಯ ಮತ್ತು ರಾಹು, ದ್ವಿತೀಯದಲ್ಲಿ ಮಂಗಳ, ಭಾಗ್ಯಭಾವದಲ್ಲಿ ಕರ್ಮಭಾವದಲ್ಲಿ ಗುರು ಇದ್ದಾನೆ. ಯೋಗ್ಯವಾದಂತಹ ಶಿಕ್ಷಣ ಮತ್ತು ಅನುಕೂಲತೆಗಳನ್ನು ನೀವು ನಿಮ್ಮ ಮಗಳಿಗೆ ನೀಡಿದಿರಿ. ಸಪ್ತಮ ಸ್ಥಾನದಲ್ಲಿ ಅವಳಿಗೆ ಇರುವಂತಹದ್ದು ಅಗ್ನಿಗ್ರಹ, ಅದರಿಂದ ಅವರಿಗೆ ದಾಂಪತ್ಯ ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಅಳಿಯನದ ಜಾತಕವನ್ನು ನೋಡುವಾಗ ಅದೇ ರೀತಿಯಾದಂತಹ ತೊಂದರೆಗಳು ಕಂಡು ಬರ್ತವೆ. ಸಪ್ತಮ ಸ್ಥಾನ ಅಂತಂದರೆ ಪತಿಯ ಸ್ಥಾನ, ಅದು ಪತಿಯ ಸ್ಥಾನದಲ್ಲಿ ಕೇತು ಇರುವಂತಹದ್ದು ಶುಭ ಅಲ್ಲ. ಅದಕ್ಕೆ ಅವರ ದಾಂಪತ್ಯ ಸರಿ ಹೋಗಬೇಕು ಅಂತಂದರೆ ನೀವು ಗಣಪತಿಯಲ್ಲಿ ಆರಾಧನೆ ಮಾಡಬೇಕಾಗತ್ತೆ. ಮಹಾಗಣಪತಿಯಲ್ಲಿ ಆರಾಧನೆ ಮಾಡಿದರೆ ದಾಂಪತ್ಯ ಸರಿ ಹೋಗುವಂತಹ ಲಕ್ಷಣ ಉಂಟು. ಅಗ್ನಿ ಸಂಬಂಧಿಯಾದಂತಹ ಗ್ರಹರು ಸಪ್ತಮದಲ್ಲಿದ್ದಾಗ ಗಣಪತಿ ಆರಾಧನೆ ಮಾಡಿದರೆ ಅದು ಶಾಂತವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ. ಪಂಚಮ ಭಾವಾಧಿಪತಿಯಾದ ಸೂರ್ಯನು ಅನುಕೂಲಕರವಾಗಿ ಲಗ್ನದಲ್ಲಿ ಉಚ್ಚನಾಗಿರುವುದರಿಂದ ಮಕ್ಕಳ ಬಗ್ಗೆ ತುಂಬ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಎರಡೂ ಮಕ್ಕಳು ಸಹಿತ ಉತ್ತಮ ವಿದ್ಯಾಭ್ಯಾಸ ಮಾಡಿ ಜೀವನದಲ್ಲಿ ಸುಖವನ್ನು ನಿಮಗೆ ಹಾಗೂ ನಿಮ್ಮ ಮಗಳಿಗೆ ನೀಡ್ತಾರೆ ಎನ್ನುವುದನ್ನು ಈ ವಾಹಿನಿ ಮುಖಾಂತರ ನಾನು ಹೇಳಬಲ್ಲೆ. ಉಮಾ ಅವರೇ, ನಿಮ್ಮ ಒಂದು ಮಗಳ ಭವಿಷ್ಯದ ಬಗ್ಗೆ ನೀವು ಸಾಕಷ್ಟು ಟೆನ್ಷನ್ ಅನ್ನ ಇಟ್ಕೊಂಡಿದ್ರಿ. ಗುರುಜಿ ಅವರು ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಸೂಚಿಸಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮಗಳ ಬಾಳಲ್ಲಿ ಹೊಸದಾದಂತ ಒಂದು ಬೆಳಕು ಆಕೆ ಕಾಣ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಗುರುಜಿ, ಈಗ ಸಾಗರದಿಂದ ಪಾರ್ವತಿ ಅವರು ನಮಗೆ ಪತ್ರ ಬರೆದಿದ್ರು. ಈಗ ನಾವೇ ಅವರಿಗೆ ಕರೆಯನ್ನ ಮಾಡ್ತಾ ಇದೀವಿ, ಮಾತಾಡೋಣ. ಅವರ ನೋವು ಏನು ಅಂತ ಸ್ಪಂದಿಸೋಣ. ಗುರುಜಿ, ಹಲೋ. ಹಲೋ ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ ತಾಯಿ? ಆರಾಮಾಗಿ. ಗುರುಜಿ ಅವರಿದ್ದಾರೆ ಅಮ್ಮ. ನಿಮ್ಮ ಡೇಟ್ ಆಫ್ ಬರ್ತ್ ಯಾರ ಬಗ್ಗೆ ಕೇಳ್ಬೇಕಿತ್ತು ನೀವು ಪಾರ್ವತಿ ಅವರೇ? ನಮ್ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ? ಇದೆ, ಹೇಳಿಮ್ಮ. 26/7/1952. 52. ಸಮಯ? ಸಮಯ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗೊತ್ತಿಲ್ಲ ಮೇಡಮ್. ಕುಂಭ ಲಗ್ನ 32:10 ಎತ್ತಿದೆ. ಕುಂಭ ಲಗ್ನದಲ್ಲಿ ಜನನ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ. ಗುರುಜಿ ಅವರೇ, ನನಗೆ 3 ಜನ ಹೆಣ್ಮಕ್ಳು. ಪೂರ್ವ ಫಾಲ್ಗುಣಿ ನಕ್ಷತ್ರ, ನಿಮ್ಮದು ಸಿಂಹರಾಶಿ. ಉತ್ತರ ನಕ್ಷತ್ರ ಅಂತ ಹೇಳಿದ್ರಲ್ಲಿ. ಅದೇ ಅದೇ ಪೂರ್ವ ಫಾಲ್ಗುಣಿ ಅಂತ ಹೇಳ್ತಾರೆ ಅದಕ್ಕೆ. ಹೇಳಿ ಮುಂದೆ. ಕನ್ಯಾ ರಾಶಿ. ಮುಂದೆ ಹೇಳಿ. ನನ್ನ 3 ಜನ ಹೆಣ್ಮಕ್ಳು. ಹೆಣ್ಮಕ್ಳೆಲ್ಲ ಅವ್ರವ್ರು ಮದುವೆ ಮಾಡಿದೀನಿ. ಅವ್ರವ್ರ ಮನೇಲಿ ಅವ್ರವ್ರು ಚೆನ್ನಾಗಿದ್ದಾರೆ. ನಾವು ಏನೋ ಆಸ್ತಿ ಪಾಸ್ತಿ ಏನು ಮಾಡಿಲ್ಲ ಗುರುಜಿ. ನಮ್ಮ ಜಾತಕದಲ್ಲಿ ಏನಾರ ಆಸ್ತಿ ಪಾಸ್ತಿ ಮಾಡೋ ಯೋಗ ಇದೆಯಾ? ಯಾಕಂದ್ರೆ ನಿಮ್ಮದು ಲಗ್ನ ಬಂದು ಕುಂಭ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ರಾಶಿ ಬಂದು ಉತ್ತರ ಫಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಬಂದಿದೆ. ಅಂದ್ರೆ ಟೈಮ್ ಸರಿಯಾಗಿ ನಿಮಗೆ ಗೊತ್ತಿಲ್ವಲ್ಲ. ಆದರೂ ಅದ್ರ ನೀವು ಹೇಳಿರುವಂತಹ ಕುಂಭ ಲಗ್ನದಿಂದ ಚತುರ್ಥ ಭಾವಸ್ಥಾನ ಶುಕ್ರ ಅಧಿಪತಿ ಆಗ್ತಾನೆ ಚತುರ್ಥಕ್ಕೆ. 4ನೇ ಮನೆಯಿಂದ ಮನೆ ಮತ್ತು ಆಸ್ತಿ ಉಳಿದವುಗಳನ್ನು ಹೇಳಬೇಕು. ಆ ಶುಕ್ರ ನಿಮಗೆ ಅನುಕೂಲಕರವಾಗಿಯೇ ಇದ್ದಾನೆ, ಅದು ಕರ್ಕಾಟಕದಲ್ಲಿದೆ. ಅದರಿಂದ ನಿಮಗೆ ಅನುಕೂಲವಾದಂತಹ ಮನೆ ಮತ್ತು ಸ್ಥಳ ಎರಡೂ ಆಗತ್ತೆ. ಉತ್ತರ ದಿಕ್ಕಿನಲ್ಲಿ ಆ ಬಗ್ಗೆ ಪ್ರಯತ್ನ ಮಾಡಬೇಕು. ಈ ಹಿಂದೆ ಪ್ರಯತ್ನ ಮಾಡಿದಾಗ ನೀವು ಎಲ್ಲ ಸಲನೂ ಸಹಿತ ಮಕ್ಕಳ ಅಭ್ಯುದಯದ ಬಗ್ಗೆ ಕೆಲಸ ಮಾಡಿದಿರಿ. ನಿಮ್ಮ ಸ್ವಂತ ಏನು ಮನೆಯವರಿದ್ದಾರೆ ಅವರು ಪರಿಶ್ರಮ ಹಾಕಿದ್ದಾರೆ ಈ ವಿಷಯದಲ್ಲಿ. ಈಗಾಗಲೇ ಉತ್ತರ ದಿಕ್ಕಿನಲ್ಲಿ ನಿಮಗೆ ಅನುಕೂಲವಾದಂಥ ಒಂದು ಮನೆ ನಿರ್ಮಾಣ ಆಗತ್ತೆ. ಅದಕ್ಕೆ ನೀವು ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡ್ತೀರಿ. ದೇವಿಗೆ ಹೆಚ್ಚು ನಡೆದುಕೊಳ್ಳಿ. ಅಲ್ಲೇ ಸಿಗಂದೂರಿದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ಪಾರ್ವತಿ ಅವರೇ, ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತ ಪರಿಹಾರ ಗುರುಜಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಒಳ್ಳೇದೇ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಗುರುಜಿ ಅವರೇ, ಈ ಪಾರ್ವತಿ ಅವರು ಕರೆ ಮಾಡಿದ್ರಲ್ಲ, ಅವರು ನೀವು ಹೇಳ್ತಾ ಇದ್ರಿ ಗಜಕೇಸರಿ ಯೋಗ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಈ ಯೋಗ ಯಾರ್ಯಾರಿಗೂ ಬರುತ್ತೆ, ಯಾವ ರೀತಿಯಾದಂತಹ ಫಲ ಈ ಒಂದು ಯೋಗ ತಂದ್ಕೊಡುತ್ತೆ ಗುರುಜಿ?
ಗಜಕೇಸರಿ ಯೋಗ ಅಂತಂದರೆ ಇದು ನಮ್ಮ ದೇಶದಲ್ಲಿ ಎಲ್ಲ ಪ್ರಚಲಿತವಾಗಿದೆ. ಎಲ್ಲರೂ ತಮಗೆ ಗಜಕೇಸರಿ ಯೋಗ ಬಂದಿದೆ ಅಂತ ಹೇಳ್ತಾರೆ. ಕೇಸರಿ ಯೋಗ ಅಂತ ಇದರದ ಪ್ರಧಾನವಾದ ಹೆಸರು. ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಇದು ಪರಸ್ಪರ ವಿರೋಧವಾದದ್ದು. ಆನೆಗೆ ಕೇಸರಿಯನ್ನು ಕಂಡ್ರೆ ಆಗುವಂತಹದ್ದಿಲ್ಲ, ಕೇಸರಿಗೆ ಆನೆಯನ್ನು ಕಂಡ್ರೆ ಮಹಾವಿರೋಧಿ. ಸಿಂಹ ಹಿಡಿದರೆ ಆನೆಯನ್ನೇ ಹಿಡಿಯುತ್ತೆ. ಹಾಗೆ ಗಜಕೇಸರಿ ಯೋಗ ಅನ್ನುವಂತಹದ್ದು ಕೇಳಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ ಅದು. ಆದರೆ ನಿಜವಾಗಿ ನಡೆಯುವುದೇನು ಅಂತಂದರೆ ಚಂದ್ರ ಮತ್ತು ಗುರುಗಳ ಸಂಬಂಧವಿರುವಾಗ ಕೇಸರಿ ಯೋಗ ಅನ್ನೋದು ಆಗತ್ತೆ. ಈ ಕೇಸರಿ ಯೋಗದಿಂದ ಮನುಷ್ಯನಿಗೆ ಅತ್ಯಂತ ಅನುಕೂಲವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇತ್ತು 10 ವರ್ಷ 16 ವರ್ಷ ಅಥವಾ ಸಂಪೂರ್ಣ ಕಾಲದಲ್ಲಿಯೂ ಸಹಿತ ಗಜಕೇಸರಿ ಯೋಗ ಅನ್ನುವಂತಹದ್ದು ಬರುವಂತಹ ಲಕ್ಷಣಗಳುಂಟು. ಇದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ವಿವರವಾಗಿ ನಿಮಗೆ ಹೇಳಲಿಕ್ಕಿದೆ. ಧನ್ಯವಾದಗಳು ಗುರುಜಿ. ಇಂದಿನ ಸಂಚಿಕೆಗೆ ನೀವು ಆಗಮಿಸಿ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ನೀಡಿದ್ರಿ. ಅದ್ರ ಜೊತೆಗೆ ಸಪ್ತ ಮಾತೃಕೆಯರ ಬಗ್ಗೆ ಕೂಡ ಸಾಕಷ್ಟು ಕೂಲಂಕುಷವಾಗಿ ವಿಶ್ಲೇಷಣೆಯನ್ನ ನೀಡಿದ್ರಿ. ಬಹಳ ಚೆನ್ನಾಗಿತ್ತು ಈ ಒಂದು ಮಾಹಿತಿ. ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ ನೀವು ಬಹಳ ದೂರದಿಂದ ಹೊತ್ತು ತಂದಿದ್ರಿ. ಇದೇ ರೀತಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರಬೇಕು. ಪತ್ರಗಳಿಗೆ, ಫೋನ್ ಕರೆಗಳಿಗೆ ಹಾಗೂ ವಿಶೇಷ ಮಾಹಿತಿಯನ್ನ ನೀವು ನಮಗೆ ಸದಾ ತಂದ್ಕೊಡ್ತಾ ಇರಬೇಕು ಅಂತ ನಾನು ಆಶಿಸ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಅಷ್ಟೇ ಅಲ್ಲ, ಶಿವಾನಂದ ಲಹರಿ ಹಾಗೂ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ವಿಶ್ಲೇಷಣೆಗಳನ್ನ ಗುರೂಜಿ ಅವರು ನಿಮಗಾಗಿ ಕೊಡಲಿದ್ದಾರೆ. ತಪ್ಪದೆ ವೀಕ್ಷಿಸಿ ನಮ್ಮ ಬೆಳಗ್ಗಿನ ಕಾರ್ಯಕ್ರಮ ಅನುಗ್ರಹವನ್ನ ಅಂತ ಹೇಳ್ತಾ ಇಂದಿನ ಧರ್ಮದರ್ಪಣ ಕಾರ್ಯಕ್ರಮದ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಧರ್ಮದರ್ಪಣ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.